ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಹೋಟೆಲ್ನಲ್ಲಿ ಸಿಗುವ ತರ ಚಿಕನ್ ಕಾಜು ಮಸಾಲಾ ಗ್ರೇವಿಯನ್ನು ಹೇಗೆ ಮಾಡೋದು ಅನ್ನೋದರ ಬಗ್ಗೆ. ಈ ಗ್ರೇವಿಯನ್ನು ಚಪಾತಿ, ಬೇರೆ ಬೇರೆ ವೆರೈಟಿಯ ರೋಟಿ ಅಥವಾ ಅನ್ನದ ಜೊತೆಗೆ ಸೈಡ್ ಡಿಶ್ ಆಗಿ ಸವಿಲಿಕ್ಕೆ ತುಂಬಾ ಒಳ್ಳೆದಿರ್ತದೆ. ಇದನ್ನು ಮಾಡುವ ವಿಧಾನವನ್ನೀಗ ನೋಡೋಣ. ಈ ಗ್ರೇವಿಯನ್ನು ಮಾಡಲಿಕ್ಕೆ ನಾನಿಲ್ಲಿ 400 ಗ್ರಾಂನಷ್ಟು ಕೋಳಿ ತುಂಡುಗಳನ್ನು ತೆಗೆದುಕೊಂಡಿದ್ದೇನೆ. ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಗಟ್ಟಿ ಮೊಸರನ್ನು ಹಾಕಿಕೊಳ್ಳಿ. 1 ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕಿ, 1 ಟೀ ಸ್ಪೂನ್ ಅಷ್ಟು ಕೆಂಪು ಮೆಣಸಿನ ಪುಡಿಯನ್ನು ಹಾಕಿ, ಮತ್ತೆ 1 ಟೀ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನು ಹಾಕಿ. ಇವಿಷ್ಟು ಸಾಮಗ್ರಿಗಳನ್ನು ಹಾಕಿದ ಬಳಿಕ ಚೆನ್ನಾಗಿ ಬೆರೆಸಿಕೊಂಡು ಕೋಳಿ ತುಂಡುಗಳನ್ನು ಮ್ಯಾರಿನೇಟ್ ಮಾಡಬೇಕು. ನಾನು ಈ ಗ್ರೇವಿಯನ್ನು ಮಾಡಲಿಕ್ಕೆ ಬೋನ್ ಇರುವ ಕೋಳಿ ತುಂಡುಗಳನ್ನು ಆರಿಸಿದ್ದೇನೆ. ಇದನ್ನೊಂದು ಅರ್ಧ ಗಂಟೆ ಪಕ್ಕಕ್ಕಿಡಿ. ಈಗ ಒಂದು ಪ್ಯಾನ್ಗೆ 2 ಟೀ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆಯನ್ನು ಹಾಕಿ, ಗ್ರೇವಿಯನ್ನು ಮಾಡುವ ಮೊದಲಿಗೆ ನಾವೊಂದು ಮಸಾಲೆ ಪೇಸ್ಟ್ ಅನ್ನು ರೆಡಿ ಮಾಡಿಕೊಳ್ಬೇಕು. ಈಗ 5 ಬ್ಯಾಡಗಿ ಒಣಮೆಣಸನ್ನು ಇದಕ್ಕೆ ಹಾಕಿಕೊಂಡು ಚೆನ್ನಾಗಿ ಹುರಿಯಿರಿ. ಬ್ಯಾಡಗಿ ಮೆಣಸು ರೋಸ್ಟ್ ಆದ ನಂತರ 1/4 ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಅನ್ನು ಹಾಕಿ, 2 ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜಗಳನ್ನು ಹಾಕಿ, ಅರ್ಧ ಟೀ ಸ್ಪೂನ್ ಜೀರಿಗೆಯನ್ನು ಹಾಕಿ, ಇವುಗಳನ್ನೆಲ್ಲ ಒಂದು 10 ರಿಂದ 15 ಸೆಕೆಂಡ್ ಹುರಿಯಿರಿ. ಹನ್ನೆರಡರಿಂದ 15 ಇಡಿಯಾದ ಗೋಡಂಬಿಯನ್ನು ಹಾಕಿಕೊಂಡು ಚೆನ್ನಾಗಿ ಹುರಿಯಿರಿ. ಗೋಡಂಬಿ ಹಾಕೋದ್ರಿಂದ ಗ್ರೇವಿಗೆ ಒಳ್ಳೆ ಥಿಕ್ನೆಸ್ ಬರ್ತದೆ ಮತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಾಗ್ತದೆ. ಈಗ ಒಂದು ಮೀಡಿಯಂ ಗಾತ್ರದ ನೀರುಳ್ಳಿಯನ್ನು ರಫ್ ಆಗಿ ಹೆಚ್ಚಿಕೊಂಡಿದ್ದಕ್ಕೆ ಹಾಕಿ. ನೀರುಳ್ಳಿಯನ್ನು ಹೊಂಬಣ್ಣ ಬರುವ ತನಕ ಹುರಿಬೇಕು ಅಂತ ಇಲ್ಲ, ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು. ಈ ಎಲ್ಲ ಸಾಮಗ್ರಿಗಳನ್ನೀಗ ಹುರಿದುಕೊಂಡಾಯ್ತು. ಈಗ ಒಂದು ಪ್ಲೇಟ್ಗೆ ವರ್ಗಾಯಿಸಿಕೊಳ್ಳಿ. ಇದನ್ನು ಮಿಕ್ಸಿಯಲ್ಲಿ ಕಡೆದುಕೊಳ್ಳುವ ಮೊದಲಿಗೆ ಸಂಪೂರ್ಣವಾಗಿ ತಣ್ಣಗಾಗ್ಲಿಕ್ಕೆ ಬಿಡಿ. ನಾವು ಹುರಿದುಕೊಂಡ ಸಾಮಗ್ರಿಯನ್ನು ಈಗ ಮಿಕ್ಸಿ ಜಾರ್ಗೆ ಹಾಕಿಕೊಳ್ಳೋಣ. ಅಗತ್ಯವಿರುವಷ್ಟು ನೀರನ್ನು ಹಾಕಿಕೊಂಡು ಆದಷ್ಟು ಫೈನ್ ಪೇಸ್ಟ್ ಮಾಡಿಕೊಳ್ಳಿ. ಈ ಸಾಮಗ್ರಿಯನ್ನು ಕಡೆದುಕೊಂಡ ನಂತರ ಈ ರೀತಿ ಪೇಸ್ಟ್ ಆಗಿದೆ ನೋಡಿ. ಹೋಟೆಲ್ನಲ್ಲಿ ನೀವು ಗ್ರೇವಿ ತುಂಬಾ ಕೆಂಪಾಗಿರೋದು ನೋಡಿರ್ಬೋದು. ಕೆಲವೊಂದು ಹೋಟೆಲ್ಗಳಲ್ಲಿ ಅವರು ಫುಡ್ ಕಲರ್ ಅನ್ನು ಬಳಸ್ತಾರೆ. ಸೊ ನಾವು ಫುಡ್ ಕಲರ್ ಹಾಕದೆ ಈಗ ಗ್ರೇವಿಯನ್ನು ಮಾಡೋಣ. ಮೊದಲಿಗೆ ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆಯನ್ನು ಹಾಕಿ, ನಂತರ ನಾವು ರುಬ್ಬಿಕೊಂಡ ಮಸಾಲೆ ಪೇಸ್ಟ್ ಅನ್ನು ಇದಕ್ಕೆ ಹಾಕೋಣ. ಮೊದಲಿಗೆ ಇದನ್ನು ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಆಗ ಇದರ ಕಚ್ಚಾ ವಾಸನೆ ಎಲ್ಲ ಹೋಗ್ತದೆ. ಹೋಟೆಲ್ಗಳಲ್ಲಿ ಗ್ರೇವಿಗೆ ಎಣ್ಣೆ ತುಂಬಾ ಜಾಸ್ತಿ ಹಾಕ್ತಾರೆ. ಅದರಲ್ಲಿ ಎಷ್ಟು ಎಣ್ಣೆ ಇರ್ತದಂದ್ರೆ ಗ್ರೇವಿ ಮೇಲೆ ಫ್ಲೋಟ್ ಕೂಡ ಆಗ್ತದೆ. ಆರೋಗ್ಯದ ದೃಷ್ಟಿಯಿಂದ ಜಾಸ್ತಿ ಎಣ್ಣೆ ಒಳ್ಳೇದಲ್ಲ, ಆದ್ರೂ ಕೂಡ ಹೋಟೆಲ್ನಲ್ಲಿ ಎಣ್ಣೆ ಜಾಸ್ತಿ ಹಾಕೋದ್ರಿಂದಾನೇ ಅವರ ಗ್ರೇವಿಗಳೆಲ್ಲ ರುಚಿ ಜಾಸ್ತಿ ಬರೋದು. ಈ ಮಸಾಲೆಯ ಕಚ್ಚಾ ವಾಸನೆ ಹೋದ ಬಳಿಕ ಈಗ ಮ್ಯಾರಿನೇಟ್ ಮಾಡಿಟ್ಟುಕೊಂಡ ಕೋಳಿ ತುಂಡುಗಳನ್ನು ಇದಕ್ಕೆ ಹಾಕಿ. ಮೊಸರೆಲ್ಲ ಹಾಕಿ ಮ್ಯಾರಿನೇಟ್ ಮಾಡೋದ್ರಿಂದ ಕೋಳಿ ತುಂಡುಗಳು ಕೂಡ ಸಾಫ್ಟ್ ಆಗಿ ಬಿಡ್ತದೆ. ಮೊದಲಿಗೆ ಇದಕ್ಕೆ ನೀರನ್ನು ಹಾಕದೆ 1-2 ನಿಮಿಷ ಕೋಳಿ ತುಂಡುಗಳನ್ನು ಬೇಯಿಸ್ಕೊಳ್ಳಿ. ಈಗ ಇದಕ್ಕೆ ನೀರನ್ನು ಹಾಕಬೇಕು. ನೀರು ಎಷ್ಟು ಹಾಕಬೇಕು ಅಂದ್ರೆ ಗ್ರೇವಿ ಕನ್ಸಿಸ್ಟೆನ್ಸಿ ಬರುವ ತನಕ ಮಾತ್ರ ನೀರನ್ನು ಹಾಕಬೇಕು. ಸೊ ಯೂಶುವಲಿ ಗ್ರೇವಿಗಳೆಲ್ಲ ಸೆಮಿಥಿಕ್ ಕನ್ಸಿಸ್ಟೆನ್ಸಿನಲ್ಲಿ ಇರ್ತದೆ. ಇದಕ್ಕೆ ರುಚಿಯನ್ನು ನೋಡಿಕೊಂಡು ಅಗತ್ಯವಿರುವಷ್ಟು ಉಪ್ಪನ್ನು ಹಾಕಿಕೊಳ್ಳಿ. ಇದಕ್ಕೀಗ ಮುಚ್ಚಳವನ್ನು ಹಾಕಿಕೊಂಡು ಮೀಡಿಯಂ ಉರಿನಲ್ಲಿ 15 ನಿಮಿಷ ಬೇಯಿಸಿಕೊಳ್ಳಿ. ನಾನಿಲ್ಲಿ ಬ್ರಾಯ್ಲರ್ ಚಿಕನ್ ಅನ್ನು ಯೂಸ್ ಮಾಡಿರೋದ್ರಿಂದ ಇದು ಬೇಗನೆ ಬೇಯುತ್ತದೆ, ಅಂದ್ರೆ ಒಂದು 15 ನಿಮಿಷ ಸಾಕು. ಕೋಳಿ ತುಂಡುಗಳು ಈಗ ಪರ್ಫೆಕ್ಟ್ ಆಗಿ ಬೆಂದಿದೆ. ಈ ಸ್ಟೇಜ್ ನಲ್ಲಿ ಕೋಳಿ ತುಂಡುಗಳು ಚೆನ್ನಾಗಿ ಬೆಂದಿದಾ ಇಲ್ವಾ ಅಂತ ಬೇಕಾದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇದರ ಟೇಸ್ಟ್ ಅನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ 1-2 ಟೀ ಸ್ಪೂನ್ ಅಷ್ಟು ಸಕ್ಕರೆಯನ್ನು ಹಾಕಿ, 1 ಟೀ ಸ್ಪೂನ್ ಅಷ್ಟು ಗರಂ ಮಸಾಲಾ ಪುಡಿಯನ್ನು ಹಾಕಿ. ಇದನ್ನು ಕೊನೆಯಲ್ಲಿ ಹಾಕೋದ್ರಿಂದ ಗ್ರೇವಿಗೆ ಒಳ್ಳೆ ಘಮ ಬರ್ತದೆ. ಕೊನೆಯಲ್ಲಿ ಹೆಚ್ಚಿಕೊಂಡ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಂಡು ಗ್ಯಾಸ್ ಅನ್ನು ಆಫ್ ಮಾಡಿಕೊಳ್ಳಿ. ಚಿಕನ್ ಕಾಜು ಮಸಾಲಾ ಸರ್ವ್ ಮಾಡಲಿಕ್ಕೆ ಈಗ ರೆಡಿ ಆಗಿದೆ. ಸೊ ನೀವಿದು ಯಾವುದರ ಜೊತೆಗೆಲ್ಲ ಒಳ್ಳೇದಾಗ್ತದೆ ಅಂತ ಹೇಳೋದಾದ್ರೆ ಇದು ನಾನ್, ರೋಟಿ, ಚಪಾತಿ, ಪರೋಟ ಜೊತೆಗೆ ತುಂಬಾ ಚೆನ್ನಾಗಿರ್ತದೆ.
ಹಾಗೇನೆ ರೈಸ್ ಐಟಮ್ ಅಲ್ಲಿ ಹೇಳೋದಾದ್ರೆ ಜೀರಾ ರೈಸ್ ಮತ್ತು ಗೀ ರೈಸ್ ಜೊತೆಗೂ ಕೂಡ ಒಳ್ಳೇದಿರ್ತದೆ. ವೆಜ್ ತಿನ್ನುವವರು ಈ ಸೇಮ್ ರೆಸಿಪಿಯನ್ನು ಉಪಯೋಗಿಸಿಕೊಂಡು ಪನ್ನೀರ್ ಮತ್ತು ಮಶ್ರೂಮ್ನ ಕಾಜು ಮಸಾಲ ಮಾಡಬಹುದು. ಸೊ ನಮ್ಮ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.